ಗರ್ಲ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮಿತಾಲಿ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಲ್ವಾ? ಸೊ ನಾವಿವತ್ತು ಮಾಡ್ತಿರೋ ವಿಡಿಯೋ ಅಂದರೆ ಮೈ ಮೋಸ್ಟ್ ಫೇವ್ರೆಟ್ ಬ್ರೌನ್ ಲಿಪ್ಸ್ಟಿಕ್ಸ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನಾನು ತುಂಬ ಯೂಸ್ ಮಾಡ್ತಾ ಇದ್ದೆ ಮುಂಚೆ, ಇವಾಗಲೂ ಯೂಸ್ ಮಾಡ್ತಿದ್ದೀನಿ. ಮೈ ಎವ್ರಿ ಡೇ ಗುಡ್ ಟು ಗೋ ಸಮ್ ಆಫ್ ದ ಲಿಪ್ಸ್ಟಿಕ್ ನಾನು ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ನಾರ್ಮಲ್ ಯೂಸ್ಗೆ, ಪಾರ್ಟಿ ವೇರ್ಸ್ಗೆ, ಇಲ್ಲ ಶೂಟ್ಸ್ ಇದೆ ಅಂದರೆ, ಹೊರಗಡೆ ಹೋಗಬೇಕು ಅಂದರೆ ಅಪ್ಲೈ ಮಾಡ್ಕೊಂಡು ಹೋಗೋಕ್ಕಾಗುವಂಥ ಬ್ಯೂಟಿಫುಲ್ ಶೇಡ್ಸ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಪ್ರೈಸ್ ರೇಂಜ್ ಬಂದುಬಿಟ್ಟು ನಾಟ್ ಟು ಹೈ, ನಾಟ್ ಟು ಲೋ, ಮಿಡ್ ರೇಂಜಲ್ಲೂ ಇದೆ, ಕಮ್ಮಿದು ಇದೆ. ಸೊ ಎಲ್ಲ ಥರ ತೋರಿಸ್ತಾ ಇದ್ದೀನಿ. ಮೈ ಟಾಪ್ ಫೇವ್ರೆಟ್ 5 to 6 ಲಿಪ್ಸ್ಟಿಕ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ತುಂಬ ಲೇಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೈ ಫಸ್ಟ್ ಫೇವ್ರೆಟ್ ಬ್ರೌನ್ ಲಿಪ್ಸ್ಟಿಕ್ ಶೇಡ್ ಅಂದರೆ ಮೇಬ್ಲಿನ್ ಅವರ ಸೂಪರ್ ಸ್ಟೇ ಮ್ಯಾಟಿಂಗ್ ಅಂತ ಹೇಳಿಬಿಟ್ಟು ಇಟ್ ಕಾಸ್ಟ್ 699 rupees ಇನ್ ದ ಶೇಡ್ ಆಫ್ 490 ಪರ್ಫಾರ್ಮರ್ ಅಂತ ಬಂದ್ಬಿಟ್ಟು ಶೇಡು. ಸೊ ಇದ್ರ ಕಲರ್ ಅಂದರೆ ಇಟ್ಸ್ ಅ ಪ್ರಾಪರ್ ಬ್ರಿಕ್ ಕಲರ್ ಹೇಳ್ತಾರಲ್ವ, ಸೇಮ್ ಬ್ರಿಕ್ ಕಲರ್ ಇದೆ ಇದು. ಆ್ಯಂಡ್ ನಾನು ಇವತ್ತೂ ಈ ವಿಡಿಯೋಲಿ ನಾನು ತೋರಿಸಿರೋ ಎಲ್ಲ ಲಿಪ್ಸ್ಟಿಕ್ಕಿಂದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಹೇಳ್ತೀನಿ. ಸೊ ದಟ್ ನೀವು ಸುಮ್ಮನೆ ದುಡ್ಡು ಖರ್ಚು ಮಾಡಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ವಿಡಿಯೋ ನೋಡಿ ನಿಮಗೆ ಪಾಸಿಟಿವ್ ನೆಗೆಟಿವ್ ಎರಡೂ ಕೇಳಿದ್ಮೇಲೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದರಲ್ಲಿರೋ ಪಾಸಿಟಿವ್ ಅಂತಂದರೆ ದಿಸ್ ಈಸ್ ವೆರಿ ಗುಡ್. ಓಕೆನಾ? ಫಸ್ಟ್ ಥಿಂಗ್, ಶೇಡ್ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಆ್ಯಂಡ್ ಆಲ್ಸೋ ಇಟ್ ಸ್ಟೇಸ್ ಫಾರ್ ರಿಯಲಿ ಲಾಂಗ್ ಟೈಮ್. ಆ್ಯಂಡ್ ಇದರಲ್ಲಿರೋ ನೆಗೆಟಿವ್ ಅಂತ ಅಂದರೆ ನನ್ನ ಲಿಪ್ಸು ಆಲ್ರೆಡಿ ನಾನು ಹೇಳಿದೆ, ಐ ಹ್ಯಾವ್ ಅ ಬಿಟ್ ಡ್ರೈ ಲಿಪ್ಸ್. ನನ್ನ ಲಿಪ್ಸಲ್ಲಿ ಲೈನ್ಸ್ ಇದೆ. ಇದು ಅಪ್ಲೈ ಮಾಡಿ ಆಫ್ಟರ್ ಸಮ್ ಟೈಮ್ ಇಟ್ಸ್ ಮೇಕಿಂಗ್ ಮೈ ಲಿಪ್ಸ್ ವೆರಿ ಡ್ರೈ. ಆ್ಯಂಡ್ ಆಲ್ಸೋ ಆ ಲೈನ್ಸ್ ವಿಸಿಬಲ್ ಆಗ್ತಾ ಇದೆ. ನಂಗೆ ಪರ್ಸನಲಿ ಲಿಪ್ಸ್ಟಿಕ್ ಅಂದರೆ ತುಂಬ ಮಾಯ್ಶ್ಚರ್ ಆಗಿರಬೇಕು. ಆ್ಯಂಡ್ ನನ್ನ ಲಿಪ್ಸಲ್ಲಿರೋ ಡಾರ್ಕ್ ಇನ್ ದ ಸೆನ್ಸ್ ಲೈನ್ಸ್ ವಿಸಿಬಲ್ ಆಗಿರಬಾರ್ದು ಅಂತ ಹೇಳಿಬಿಟ್ಟು. ಬಟ್ ಅದು ಒಂದು ವಯಸ್ಸಲ್ಲಿ ದಿಸ್ ಈಸ್ ವೆರಿ ನೆಗೆಟಿವ್ ನನಗೆ ಅನ್ನಿಸ್ತು. ಬಟ್ ನಾನು ಏನು ಮಾಡ್ತೀನಿ ಅಂದರೆ, ಇನ್ ಕೇಸ್ ನಿಮಗೂ ಅದೇ ಥರ ಪ್ರಾಬ್ಲಮ್ ಇದೆ, ಲಿಕ್ವಿಡ್ ಲಿಪ್ಸ್ಟಿಕ್ ಹಚ್ಚೋದು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಒನ್ ಆಪ್ಷನ್ ಅಂದರೆ ಯು ಕ್ಯಾನ್ ವೇರ್ ಲಿಪ್ ಬಾಮ್. ಅದಾದಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿ, ಸೊ ದಟ್ ನಿಮ್ಮ ಲಿಪ್ಸನ್ನು ಸ್ವಲ್ಪ ಮಾಯ್ಶ್ಚರ್ ಆಗಿ ಇಡುತ್ತೆ. ಬಟ್ ಕೆಲವೊಂದು ಲಿಕ್ವಿಡ್ ಲಿಪ್ಸ್ಟಿಕ್ಕು ಲಿಪ್ ಬಾಮ್ ಮೇಲೆ ಅಪ್ಲೈ ಆಗಲ್ಲ. ಸೊ ಆ ಥರ ಪ್ರಾಬ್ಲಮ್ ಇದ್ದರೆ ಲಿಕ್ವಿಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ಮೇಲೆ ನೀವು ಲಿಪ್ ಗ್ಲಾಸ್ ಇಲ್ಲ ಲಿಪ್ ಬಾಮ್ನ ಅಪ್ಲೈ ಮಾಡಿ. ಸೊ ದಟ್ ಈಸ್ ಆಲ್ಸೋ ಓಕೆ, ಮ್ಯಾನೇಜ್ ಆಗಿ ಹೋಗುತ್ತೆ. ಓಕೆನಾ? ಸೊ ಅದು ಒಂದು ನನಗೆ ಇದು ನೆಗೆಟಿವ್ ಅಂತ ಅನಿಸ್ತು. ಆ್ಯಂಡ್ ಆಲ್ಸೋ ಇದನ್ನು ನೀವು ಡೈಲಿ ಯೂಸ್ಗೆ ಯೂಸ್ ಮಾಡ್ಬೋದು. ಫೇರ್ ಸ್ಕಿನ್ಗೆ ತುಂಬ ಡಾರ್ಕ್ ಅನಿಸುತ್ತೆ, ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಫೇವ್ರೆಟ್ ಲಿಪ್ಸ್ಟಿಕ್. ನೆಕ್ಸ್ಟ್ ನಾನು ತೋರಿಸಿರೋ ಲಿಪ್ಸ್ಟಿಕ್ ಬಂದುಬಿಟ್ಟು ದಿಸ್ ಈಸ್ ಮೈ ಫಾರ್ ಎವರ್ ಫೇವ್ರೆಟ್ ಬ್ರೌನ್ ಶೇಡ್ ಲಿಪ್ಸ್ಟಿಕ್. ಆ್ಯಕ್ಚುಲಿ ಅರ್ತ್ ರಿದಮ್ ಅವರ ಏರ್ ವೆರಿ ಮೌಸ್ ಲಿಪ್ ಮೌಸ್ ಅಂತ ಹೇಳಿಬಿಟ್ಟು ಇಟ್ಸ್ ಇನ್ ದ ಶೇಡ್ ಆಫ್ 02 ಟ್ರಾವ್ಲಿ ಅಂತ ಹೇಳಿಬಿಟ್ಟು ಇಟ್ ಕಾಸ್ಟ್ 400 rupees. ಬಟ್ 400 ರೂಪಾಯಿ ಕೊಡ್ತಾ ಇದ್ದೀವಿ ಅಂದರೆ ಇಟ್ಸ್ ವರ್ತ್ ಆಫ್ ಗೈಸ್, ಬಿಕಾಸ್ ಫಸ್ಟ್ ಥಿಂಗ್ ಇದನ್ನ ಟೆಕ್ಸ್ಚರ್ಗೆ. ಸೊ ಫಸ್ಟ್ ನಾನು ಇದ್ರ ಶೇಡ್ ಬಗ್ಗೆ ಹೇಳ್ಬಿಡ್ತೀನಿ. ಇಟ್ಸ್ ಹ್ಯಾವ್ ಅ ವೆರಿ ನ್ಯೂ ಬ್ರೌನ್ ಶೇಡ್, ಆಯಿತಾ? ಬಟ್ ನನಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ. ಅಂದರೆ ನನಗೆ ಡೈಲಿ ಗುಡ್ ಟು ಗೋ ಲಿಪ್ಸ್ಟಿಕ್ ಇದು. ನನ್ನ ಸ್ಕಿನ್ ಟೋನ್ ಮೇಲೆ, ಬೇರ್ ಲಿಪ್ಸ್ ಮೇಲೆ ನಾನು ಅಪ್ಲೈ ಮಾಡಿದ್ರು ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಫಾರ್ ಮೀ. ಆ್ಯಂಡ್ ಆಲ್ಸೋ ಇದರಿಂದ ಟೆಕ್ಸ್ಚರ್ ಬಂದುಬಿಟ್ಟು ಸಖತ್ತಾಗಿದೆ, ವೆರಿ ಮಾಯ್ಶ್ಚರೈಸಿಂಗ್. ಇದು ನನ್ನ ಲಿಪ್ಸನ್ನ ಡ್ರೈ ಮಾಡ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಶೇಡ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಇದರಲ್ಲಿ ನೆಗೆಟಿವ್ ಅಂತ ನನಗೇನು ಅನಿಸಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ಇಟ್ ಸ್ಮೆಲ್ಸ್ ಜಸ್ಟ್ ವಾವ್. 400 rupees ಕೊಟ್ಟರು ಗೈಸ್ ಈ ಶೇಡಿಗೆ ಇಟ್ಸ್ ವರ್ತ್ ಆಫ್ ಟು ಪೇ. ದಿಸ್ ಈಸ್ ಮೈ ನೆಕ್ಸ್ಟ್ ಫೇವ್ರೆಟ್ ಒನ್. ನೀವು ಡೈಲಿ ಯೂಸು ಮಾಡ್ಬೋದು ಇಫ್ ಯು ಆರ್ ಗೋಯಿಂಗ್ ಫಾರ್ ಸ್ಕೂಲ್, ಕಾಲೇಜ್, ಇಲ್ಲ ನೀವು ಯುನೋ ನಾರ್ಮಲ್ ಆಗಿ ಹೊರಗಡೆ ಎಲ್ಲೋ ಹೋಗ್ತಾ ಇದ್ದೀರಾ, ತುಂಬ ಮೇಕಪ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಇಷ್ಟ ಇಲ್ಲ ಅಂದಾಗ ಈ ಲಿಪ್ಸ್ಟಿಕ್ ಹಾಕೊಂಡ್ರೆ ಸಾಕು, ಇಟ್ ವಿಲ್ ಎನ್ಹಾನ್ಸ್ ಯುವರ್ ಫೇಸ್. ದಿಸ್ ಇಸ್ ಜಸ್ಟ್ ವಾವ್. ಸೊ ಮೈ ಥರ್ಡ್ ಫೇವ್ರೆಟ್ ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಅವರ ಸಾಫ್ಟ್ ಮ್ಯಾಟ್ ಲಿಪ್ ಕ್ರೀಮ್ ಅಂತ ಹೇಳಿಬಿಟ್ಟು ಇಟ್ ಕಾಸ್ಟ್ 249 rupees. ಇಟ್ಸ್ ಇನ್ ದ ಶೇಡ್ ಆಫ್ N05 ಕೆಫೆ ಅಂತ ಹೇಳಿಬಿಟ್ಟು ಸೇಮ್ ಇದು ಒಂದು ಪ್ರಾಪರ್ ಕಾಫಿ ಬ್ರೌನ್ ಅನ್ನಲ್ವಾ, ಆ ಬ್ರೌನ್ ಶೇಡ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ಪಾಸಿಟಿವ್ ಅಂದರೆ ದಟ್ಸ್ ವಾಟ್ ಇಟ್ ಲಾಂಗ್ ಲಾಸ್ಟ್. ಆ್ಯಂಡ್ ಆಲ್ಸೋ ಬೇಗ ಟ್ರಾನ್ಸ್ಫರ್ ಆಗಲ್ಲ, ಇಟ್ಸ್ ವೆರಿ ಗುಡ್. ನೆಗೆಟಿವ್ ಅಂದರೆ ಸ್ವಲ್ಪ ಲಿಪ್ಸನ್ನ ಡ್ರೈ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಡೋಂಟ್ ಅಂದರೆ ಏನು ಗೊತ್ತಾ, ಇಟ್ಸ್ ನಾಟ್ ಸ್ಟೇಯಿಂಗ್, ಇಟ್ ಡೂ ಸ್ಟೇ ಫಾರ್ 5-6 hours. ಬಟ್ ಏನಾಗುತ್ತೆ ಅಂದರೆ ಆಫ್ಟರ್ ಸಮ್ ಟೈಮ್ ಇವಾಗ ಏನಾದರೂ ತಿಂತೀರಾ ಇಲ್ಲ ನೀರು ಕುಡಿತೀರಾ ಅಂದಾಗ ಲೈಟಾಗಿ ಅದು ಶೇಡ್ ಆಗ್ತಾ ಹೋಗುತ್ತೆ, ಡ್ರಾಪ್ ಔಟ್ ಆಗ್ತಾ ಇದೆ ಕಲರು. ದಟ್ ಈಸ್ ಅ ಒನ್ ಡ್ರಾಬ್ಯಾಕ್ ಅಂತ ನನಗನ್ನಿಸ್ತು. ಅಪಾರ್ಟ್ ದಟ್ ನಾವು ಕೊಡೋ ಅಮೌಂಟ್ಗೆ ಇಟ್ಸ್ ವರ್ತ್ ಆಫ್ ಗೈಸ್. ಆ್ಯಂಡ್ ಆಲ್ಸೋ ಇದ್ರ ಶೇಡ್ ಬಂದುಬಿಟ್ಟು ಸ್ವಲ್ಪ ಡಾರ್ಕ್ ಇದೆ. ಇಫ್ ಯು ಆರ್ ಅ ಫೇರ್ ಆರ್ ಮೀಡಿಯಮ್ ಸ್ಕಿನ್ ಟೌನ್ ಅಂದರೆ ಯು ಕ್ಯಾನ್ ಅಪ್ಲೈ. ಡಾರ್ಕ್ ಸ್ಕಿನ್ ಟೌನ್ ಅವ್ರಿಗೆ ಆನ್ ದ ಬೇರ್ ಸ್ಕಿನ್ ಇಟ್ ಓನ್ ಸೂಟ್. ಬಟ್ ನೀವು ಇಟ್ಸ್ ಓಕೆ, ನಿಮ್ಗೇನಾದರೂ ಡಾರ್ಕ್ ಕಲರ್ ಇಷ್ಟ ಇದೆ ಅಂದರೆ ಇಟ್ಸ್ ಗುಡ್ ಟು ಗೋ. ನೀವು ಹೊರಗಡೆ ಹೋಗ್ಬೇಕಾದ್ರೂ ಬೇರ್ ಸ್ಕಿನ್ನಲ್ಲೂ ಆಫೀಸ್ಗೂ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಬಟ್ ನೀವು ತುಂಬ ಡಾರ್ಕ್ ಕಲರ್ ಶೇಡ್ನ ಸಜೆಸ್ಟ್ ಮಾಡಲ್ಲ, ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಇದು ಇಟ್ಸ್ ನಾಟ್ ಅ ಡೈಲಿ ಯೂಸ್ ಲಿಪ್ಸ್ಟಿಕ್. ಆ್ಯಂಡ್ ದಿಸ್ ಇಸ್ ಅ
ಮೈ ಥರ್ಡ್ ಫೇವ್ರೆಟ್ ಒನ್. ಆ್ಯಂಡ್ ಮೈ ನೆಕ್ಸ್ಟ್ ಫೇವ್ರೆಟ್ ಲಿಪ್ಸ್ಟಿಕ್ ಬಂದುಬಿಟ್ಟು ಮಾಮಾ ಅರ್ತ್ ಅವರ ನ್ಯಾಚುರಲಿ ಮ್ಯಾಟ್ ಲಿಪ್ ಸ್ಕ್ರೀನ್ ಅಂತ ಹೇಳ್ಬಿಟ್ಟು. ನಾನು ಇದನ್ನು ತೊಗೊಂಡಿರೋ ಮೇನ್ ರೀಸನ್ ಏನಕ್ಕಂದರೆ ಇಟ್ ಹ್ಯಾವ್ ಅ ವೈಟಮಿನ್ ಸಿ ಇನ್ ದಿಸ್ ಆ್ಯಂಡ್ ಆಲ್ಸೋ ಇಟ್ ಕಾಸ್ಟ್ 529 rupees. ಸೊ ಅವಾಗ ವೈಟಮಿನ್ ಸಿ ಅಂತ ನೋಡಿದ ತಕ್ಷಣ ಐ ವಾಸ್ ಲೈಕ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಐ ಆಮ್ ನಾಟ್ ಟೆಲಿಂಗ್ ಚೆನ್ನಾಗಿಲ್ಲ ಅಂತ. ಇಟ್ಸ್ ಸೋ ಗುಡ್ ಗೈಸ್. ಓಕೆ, ಐ ಫಾರ್ಗಾಟ್ ಟು ಟೆಲ್, ಇಟ್ಸ್ ಇನ್ ದ ಶೇಡ್ ಆಫ್ 08 ಚಾಕ್ಲೇಟ್ ಟ್ರಫಲ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದರಲ್ಲಿ ಪಾಸಿಟಿವ್ ಅಂತ ಅಂದರೆ ದಿಸ್ ಟೆಕ್ಸ್ಚರ್ ಇಸ್ ಸೋ ನೈಸ್ ಆ್ಯಂಡ್ ಆಲ್ಸೋ ಈ ಕಲರು ಅಷ್ಟೇ ನಿಮ್ಮ ಬೇರ್ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಸೂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಬೇರ್ ಸ್ಕಿನ್ ಮೇಲೂ ಇದು ಸೂಟ್ ಆಗುತ್ತೆ, ಮೇಕಪ್ ಇಟ್ರೂ ಸೂಟ್ ಆಗುತ್ತೆ. ಇಟ್ ಡೂ ಸೂಟ್ಸ್ ಫಾರ್ ಫೇರ್ ಮೀಡಿಯಮ್ ಸ್ಕಿನ್ ಟೋನ್ ಅವ್ರಿಗೆ. ಡಾರ್ಕ್ ಸ್ಕಿನ್ ಟೋನ್ ಅವ್ರಿಗೆ ಸ್ವಲ್ಪ ವಾಶ್ ಔಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ನೆಗೆಟಿವ್ ಅಂದರೆ ನನಗೆ ಸ್ವಲ್ಪ ಲಿಪ್ಸನ್ನ ಡ್ರೈ ಮಾಡುತ್ತೆ ಅಂತ ಅನಿಸ್ತು. ಆಫ್ಟರ್ 5-6 hours ಆದಮೇಲೆ ಲಿಪ್ಸಲ್ಲಿ ಸ್ವಲ್ಪ ಲೈನ್ ತೋರಿಸ್ತಾ ಇದೆ ಅಂತ ಅನಿಸ್ತು. ದಟ್ ಈಸ್ ಅ ಓನ್ಲಿ ಡ್ರಾಬ್ಯಾಕ್ ಐ ಹ್ಯಾವ್ ರಿಗಾರ್ಡಿಂಗ್ ದಿಸ್. ಅಪಾರ್ಟ್ ದಟ್ ಇಟ್ಸ್ ಜಸ್ಟ್ ವಾವ್. ಸೊ ಮೈ ನೆಕ್ಸ್ಟ್ ಫೇವ್ರೇಟ್ ಅಂದರೆ NYBE ಅವರ ಗ್ಲಾಸ್ ಗ್ಲಿಟರ್ ಲಿಪ್ ಬಾಮ್ ಅಂತ ಹೇಳಿಬಿಟ್ಟು. ಸೊ ಇದು ಆ್ಯಕ್ಚುಲಿ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದಲ್ಲ, ನನಗೆ PRL ಬಂದಿರೋ ಲಿಪ್ಸ್ಟಿಕ್ ಆಗಿತ್ತು. ದ ಫಸ್ಟ್ ಬಾಟಲ್ ಫಸ್ಟ್ ನನಗೆ ಇದು ಸಿಕ್ಕಿದ್ದು, ಬಟ್ ದಿಸ್ ಒನ್ ಐ ಪರ್ಚೇಸ್ ಇನ್ ಮೈ ಓನ್ ಮನಿ. ಸೊ ದಿಸ್ ಇಸ್ ಮೈ ನೆಕ್ಸ್ಟ್ ಫೇವ್ರೇಟ್. ಸೊ ಇದ್ರ ಶೇಡ್ ಬಂದುಬಿಟ್ಟು 4 brown dates ಅಂತ ಹೇಳಿಬಿಟ್ಟು. ಸೊ ಇದ್ರದ್ದು ಶೇಡ್ ಬಂದುಬಿಟ್ಟು ಟೂ ಡಾರ್ಕ್ ಆ್ಯಕ್ಚುಲಿ. ಅಂದರೆ ಫಾರ್ ದ ಫೇರ್ ಸ್ಕಿನ್ ಸೂಟ್ ಆಗುತ್ತೆ, ಮೀಡಿಯಮ್ ಸ್ಕಿನ್ ಆ್ಯಂಡ್ ಆಲ್ಸೋ ಡಾರ್ಕ್ ಸ್ಕಿನ್ ಅವ್ರಿಗೆ ಇಟ್ ವಿಲ್ ಬಿ ಟೂ ಡಾರ್ಕ್. ಆ್ಯಂಡ್ ಆಲ್ಸೋ ಇದು ಟೆಕ್ಸ್ಚರ್ ಅಂದರೆ ಇಟ್ ಹ್ಯಾವ್ ಅ ರಿಯಲಿ ಗುಡ್ ಟೆಕ್ಸ್ಚರ್. ಸ್ವಲ್ಪ ನನಗೆ ಡ್ರೈ ಅಂತ ಅನ್ನಿಸ್ತು. ಅಪಾರ್ಟ್ ದಟ್ ದೆರ್ ಇಸ್ ನೋ ಎನಿ ನೆಗೆಟಿವ್ ರಿಗಾರ್ಡಿಂಗ್ ದಿಸ್. ನೀವು ಈ ಥರ ನಾರ್ಮಲ್ ಯೂಸ್ಗೂ ಅಪ್ಲೈ ಮಾಡ್ಬೋದು, ಅಂತ ಬೇರ್ ಸ್ಕಿನ್ ಆ್ಯಂಡ್ ಆಲ್ಸೋ ರೆಡಿ ಆದಾಗಲೂ ಅಪ್ಲೈ ಮಾಡ್ಬೋದು. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಫಾರ್ ದ ಡೈಲಿ ಯೂಸ್ ಆಲ್ಸೋ ಇಟ್ಸ್ ಅ ಗುಡ್ ಟು ಗೋ. ಇಟ್ ಕಾಸ್ಟ್ 165 rupees. ನಾವು ಕೊಡೋ ಪೈಸೆಗೆ ಗೈಸ್ ಪೈಸಾ ವಸೂಲ್ ಗುಡ್. ಆ್ಯಕ್ಚುಲಿ ನೆಕ್ಸ್ಟ್ ನಾನು ತೋರಿಸಿರೋ ಲಿಪ್ಸ್ಟಿಕ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಐ ವಾಂಟ್ ಟು ಟೆಲ್ ಯು ಅ ಸ್ಮಾಲ್ ಸ್ಟೋರಿ. ಬಿಫೋರ್ ನನಗೆ ಲಿಕ್ವಿಡ್ ಲಿಪ್ಸ್ಟಿಕ್ ಅಂದರೆ ಇಷ್ಟನೇ ಇರಲಿಲ್ಲ. ಐ ವಾಸ್ ಅ ಫ್ಯಾನ್ ಆಫ್ ಬುಲೆಟ್ ಲಿಪ್ಸ್ಟಿಕ್. ಆಯಿತಾ, ನನಗೆ ಲಿಕ್ವಿಡ್ ಲಿಪ್ಸ್ಟಿಕ್ ಅಂದ ತಕ್ಷಣ ನನ್ನ ತಲೆಯಲ್ಲಿ ಆಲ್ರೆಡಿ ಥಾಟ್ ಕೂತ್ ಹೋಗಿತ್ತು, ಲೈಕ್ ಲಿಕ್ವಿಡ್ ಲಿಪ್ಸ್ಟಿಕ್ಕು ಲಿಪ್ಸನ್ನು ತುಂಬ ಡ್ರೈ ಮಾಡುತ್ತೆ, ಲಿಪ್ಸಲ್ಲಿ ಲೈನ್ಸ್ ಜಾಸ್ತಿ ಮಾಡುತ್ತೆ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆ್ಯಕ್ಚುಲಿ ನಾನು ಅವಾಗ ಲಾಂಗ್ ಬ್ಯಾಕ್ ಫಸ್ಟ್ ಯೂಸ್ ಮಾಡಿರೋ ಲಿಪ್ಸ್ಟಿಕ್ ಬಂದುಬಿಟ್ಟು ಲ್ಯಾಕ್ಮಿ ಆ್ಯಂಡ್ ಎಲೈಟಿನ್ ಅವ್ರದ್ದು. ಸೊ ಒನ್ ಮೋರ್ ಲಿಪ್ಸ್ಟಿಕ್ ಇದೆ, ನಾನು ನೆಕ್ಸ್ಟ್ ತೋರಿಸ್ತೀನಿ, ಅದನ್ನು ನನ್ನ ಫೇವ್ರೇಟಲ್ಲಿದೆ. ಸೊ ದಿಸ್ ಈಸ್ ಅ ಲಿಪ್ಸ್ಟಿಕ್ ಐ ಯೂಸ್ ಫಸ್ಟ್. ಈ ಶೇಡಲ್ಲ ಆಗಿತ್ತು, ಒಂದು ಪಿಂಕಿಶ್ ಶೇಡ್ ಆಗಿತ್ತು ನಾನು ಯೂಸ್ ಮಾಡಿರೋದು. ಇದನ್ನು ತೊಗೊಂಡ್ಮೇಲೆ ನನಗೆ ಇದ್ದಿರೋ ಆ ಒಂದು ಥಾಟ್ ಇತ್ತು ನೋಡಿ, ಚೆನ್ನಾಗಿರಲ್ಲ ಲಿಕ್ವಿಡ್ ಲಿಪ್ಸ್ಟಿಕ್ ಅಂತ. ಆ ಒಂದು ಥಾಟ್ ಹೋಗ್ಬಿಟ್ಟು ಐ ಸ್ಟಾರ್ಟೆಡ್ ಲವಿಂಗ್ ಲಿಕ್ವಿಡ್ ಲಿಪ್ಸ್ಟಿಕ್. ಇವಾಗ ಎಷ್ಟು ಇಷ್ಟ ಅಂದರೆ ನನ್ನ ಹತ್ರ ಬುಲೆಟ್ ಲಿಪ್ಸ್ಟಿಕ್ಗಿಂತ ಜಾಸ್ತಿ ಲಿಕ್ವಿಡ್ ಲಿಪ್ಸ್ಟಿಕ್ಸೇ ಇರೋದು. ಸೊ ನೆಕ್ಸ್ಟ್ ನನ್ನ ಫೇವ್ರೇಟ್ ಬಂದುಬಿಟ್ಟು ಲ್ಯಾಕ್ಮಿ ಅವರ ಫಾರ್ ಎವರ್ ಮ್ಯಾಟ್ ಲಿಕ್ವಿಡ್ ಲಿಪ್ ಕಲರ್ ಅಂತ ಹೇಳಿಬಿಟ್ಟು. ಇಟ್ಸ್ ಇನ್ ದ ಶೇಡ್ ಆಫ್ 18 brown espresso. ನನ್ನ ಹತ್ರ ತುಂಬ ಲಿಪ್ಸ್ಟಿಕ್ಸ್ ಇರೋದ್ರಿಂದ ನಾನು ಬ್ರೌನ್ ಶೇಡ್ಸ್ ತೊಗೊಬೇಕಾದ್ರೆ ಸ್ವಲ್ಪ ಡಾರ್ಕ್ ಶೇಡ್ಸೇ ತಗೋತೀನಿ. ಸೊ ಅದನ್ನು ನನಗೆ ಶೂಟ್ಸಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನ್ಯೂಡ್ ಶೇಡ್ಸ್ ನನ್ನ ಹತ್ರ ಇದೆ, ಐ ಹ್ಯಾವ್ 10 to 15 ನ್ಯೂಡ್ ಶೇಡ್ಸ್ ಇದೆ. ಬಟ್ ಅದಲ್ಲದೆ ವೆನ್ ಐ ಗೋ ಫಾರ್ ದ ಬ್ರೌನ್ ಶೇಡ್ ಸ್ವಲ್ಪ ಡಾರ್ಕ್ ನೋಡ್ತೀನಿ, ಸೊ ದಟ್ ಇಟ್ ಲುಕ್ಸ್ ಗುಡ್ ಆನ್ ಮೀ. ನಾವು ಮೇಕಪ್ ಇಟ್ಟಾಗ ಲಿಪ್ಸನ್ನು ಡಾರ್ಕ್ ಮಾಡಿದಾಗ ಇಟ್ ಲುಕ್ಸ್ ವೆರಿ ಬೋಲ್ಡ್. ಫೋಟೋಸಿಗೆಲ್ಲ ಸಖತ್ತಾಗಿ ಬರ್ತಂದ್ರೆ ಸ್ವಲ್ಪ ಡಾರ್ಕ್ ಶೇಡ್ ತೊಗೋತೀನಿ. ಸೊ ಇದೂ ಅಷ್ಟೇ ಬ್ರೌನ್ ಎಸ್ಪ್ರೆಸೋ ಅಂತ ಹೇಳ್ಬಿಟ್ಟು. ಇಟ್ಸ್ ಅ ವೆರಿ ವೆರಿ ಡಾರ್ಕ್ ಚಾಕ್ಲೇಟ್ ಬ್ರೌನ್ ಕಲರ್, ಓಕೆನಾ. ಆ್ಯಂಡ್ ಆಲ್ಸೋ ಇದು ಹೇಗೆ ಅಂದರೆ ಇಟ್ ಲುಕ್ಸ್ ರಿಯಲಿ ಗುಡ್ ಇಫ್ ಯು ಆರ್ ಅ ಫೇರ್ ಸ್ಕಿನ್ ಟೋನ್ ಪರ್ಸನ್. ನೀವು ಫೇಸಿಗೆ ಮೇಕಪ್ ಮಾಡೋ ಅವಶ್ಯಕತೆನೇ ಇಲ್ಲ, ಜಸ್ಟ್ ಇದು ಒಂದು ಲಿಪ್ಸ್ಟಿಕ್ ಈಸ್ ಮೋರ್ ದ್ಯಾನ್ ಎನಫ್. ಆ್ಯಂಡ್ ಸ್ವಲ್ಪ ಬ್ಲಷ್ ಹಾಕೊಂಡು ಹೋಗ್ಬಿಟ್ರೆ ಲುಕ್ಸ್ ಜಸ್ಟ್ ವಾವ್. ಆ್ಯಂಡ್ ಮೀಡಿಯಮ್ ಸ್ಕಿನ್ ಡಾರ್ಕ್ ಸ್ಕಿನ್ ಅವ್ರಿಗೂ ಸೇಮ್ ಥಿಂಗ್. ಬಟ್ ಏನಂದರೆ ಮೀಡಿಯಮ್ ಸ್ಕಿನ್ ಇದ್ದೀರಾ ಅಂತಂದರೆ ಈ ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕ್ ಅನ್ಸ್ಬೋದು ನಮ್ಮ ಸ್ಕಿನ್ ಟೋನ್ಗೆ. ನನ್ನ ಫೇಸ್ಗೆ ಹಂಗೆ ಅನಿಸುತ್ತೆ. ಅಂದರೆ ನಾನು ಇವಾಗ ಇದು ಬೇರೆ ಸ್ಕಿನ್ ಮೇಲೆ ಏನಾದರೂ ಹಾಕೊಂಡು ಹೋದರೆ ನನ್ನ ತುಟಿ ಮಾತ್ರ ಎದ್ದು ಕಾಣ್ತಾ ಇರುತ್ತೆ. ಬಟ್ ಇಫ್ ಯು ಡನ್ ಸಮ್ ಮೇಕಪ್, ಬೇಸಾಗಿ ಮೇಕಪ್ ಹಾಕಿ ಈ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀರಾ ಅಂದರೆ ದಿಸ್ ಲುಕ್ಸ್ ವೆರಿ ಗುಡ್ ಆನ್ ಯರ್ ಲಿಪ್ಸ್. ಇಟ್ ಕಾಸ್ಟ್ 377 rupees. ಇವಾಗ ರೇಟ್ ಜಾಸ್ತಿ ಮಾಡಿದ್ದಾರೆ. ನಾನು ತೊಗೊಬೇಕಾದ್ರೆ ನಾನು ಇಷ್ಟು ಪೇ ಮಾಡಿರಲಿಲ್ಲ, ಕಮ್ಮಿ ಇತ್ತು ರೇಟ್ ಆ್ಯಕ್ಚುಲಿ. ಬಟ್ ಕೊಡೋ ಅಮೌಂಟಿಗೆ ಇಟ್ಸ್ ವರ್ತ್ ಆಫ್ ಗೈಸ್. ಆ್ಯಂಡ್ ಇದ್ರದ್ದು ಡ್ರಾಬ್ಯಾಕ್ ಅಂತ ನನಗೇನು ಅನಿಸಿಲ್ಲ. ಅಂದರೆ ಸ್ವಲ್ಪ ಲಿಪ್ಸನ್ನು ಡ್ರೈ ಮಾಡುತ್ತೆ, ಬಟ್ ನಾನು ಎಲ್ಲ ಲಿಕ್ವಿಡ್ ಲಿಪ್ಸ್ಟಿಕ್ ಹಚ್ಬೇಕಾದ್ರೂ ಬೇಸಲ್ಲಿ ಇಲ್ಲ ಲಿಪ್ ಪ್ರೈಮರ್ ಹಚ್ಚಿರ್ತೀನಿ, ಇಲ್ಲ ಅಂದರೆ ಲಿಪ್ ಬಾಮ್ ಹಚ್ಚಿರ್ತೀನಿ. ಸೊ ಹಂಗಾಗಿ ಬೇಸಿಕಲಿ ನಾನು ಆ ಡ್ರೈನೆಸ್ ಪ್ರಾಬ್ಲಮ್ನ ಫೇಸ್ ಮಾಡಲ್ಲ. ಆ್ಯಂಡ್ ಆಲ್ಸೋ ಆ ಥರ ಅನ್ಸಿದ್ರು ನಾನು ಲಿಪ್ಸ್ಟಿಕ್ ಮೇಲೇ ಮತ್ತು ಲಿಪ್ ಬಾಮೋ ಇಲ್ಲ ಲಿಪ್ ಗ್ಲಾಸ್ ಏನಾದರೂ ಹಚ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ನನಗೇನು ಇದು ಅಷ್ಟು ಡ್ರೈ ಅನಿಸ್ತಿಲ್ಲ. ಬಟ್ ಇದು ಅಷ್ಟು ಲಾಂಗ್ ಲಾಸ್ಟಿಂಗ್ ಇಲ್ಲ. ಅದು ಬಿಟ್ಟರೆ ದರ್ ಇಸ್ ನೋ ಎನಿ ಅದರ್ ಪ್ರಾಬ್ಲಮ್. ದಿಸ್ ಇಸ್ ಗುಡ್ ಟು ಗೋ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಂದುಬಿಟ್ಟು ಎಲೈಟಿನ್ ಅವರ ಲಿಕ್ವಿಡ್ ಲಿಪ್ ಕಲರ್. ಇದು ಅಷ್ಟೇ ನಾನು ಫಸ್ಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದಾಗ ತೊಗೊಂಡಿರೋ ಲಿಪ್ಸ್ಟಿಕ್ ಇದು. ಸೊ ಇಟ್ಸ್ ಇನ್ ದ ಶೇಡ್ ಆಫ್ B91 ನಟಿ ಲ್ಯಾಟೆ ಅಂತ ಹೇಳಿಬಿಟ್ಟು. ದಿಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಬ್ರೌನ್ ಶೇಡ್, ಓಕೆನಾ. ಸೊ ನಾನು ಇವಾಗ ಏನು ನಿಮಗೆ ಲ್ಯಾಕ್ಮಿ ತೋರಿಸಿದ್ನಲ್ಲ ಆಲ್ಮೋಸ್ಟ್ ಅದೇ ಶೇಡ್ ಬರುತ್ತೆ. ಬಟ್ ಏನಂದರೆ ಇಟ್ಸ್ ನಾಟ್ ಅ ಚಾಕ್ಲೇಟ್ ಬ್ರೌನ್ ಶೇಡ್, ಕಾಫಿ ಬ್ರೌನ್ ಬರುತ್ತೆ.
And this also looks very good for the medium and dark skin tone ಅವ್ರಿಗೆ ಇದು ಮಸ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಫೇರ್ ಸ್ಕಿನ್ ಅವ್ರಿಗೆ ನನಗನ್ಸುತ್ತೆ ತುಂಬ ಡಾರ್ಕ್ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ಸ್ವಲ್ಪ ಡಾರ್ಕ್ ಲಿಪ್ ಶೇಡ್ಸ್ ಇಷ್ಟ ಇದೆ ಅನ್ನೋಂಗಿದ್ರೆ ಇಟ್ಸ್ ಓಕೆ ಫಾರ್ ದ ಡೈಲಿ ವೇರ್. ನಾನು ಪರ್ಸನಲಾಗಿ ಸಜೆಸ್ಟ್ ಮಾಡಲ್ಲ, ಇಟ್ಸ್ ನಾಟ್ ಫಾರ್ ದ ಡೈಲಿ ಗುಡ್ ಟು ಗೋ ಲಿಪ್ಸ್ಟಿಕ್ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಶೇಡ್ ಈಸ್ ಸೋ ಗುಡ್. ಆ್ಯಂಡ್ ಇದ್ರಲ್ಲಿ ಒಂದು ಡ್ರಾಬ್ಯಾಕ್ ಅನಿಸಿದ್ರೆ ಆ್ಯಸ್ ಯೂಶ್ವಲ್ ಲಿಪ್ಸನ್ನ ಸ್ವಲ್ಪ ಡ್ರೈ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಸ್ಟೇಸ್ ಫಾರ್ 3 to 4 hours ಅಷ್ಟೇ, ನಾಟ್ ಮೋರ್ ದ್ಯಾನ್ ದ್ಯಾಟ್. ಅಪಾರ್ಟ್ ದಟ್ ದಿಸ್ ಇಸ್ ಸೋ ಗುಡ್ ಇನ್ ದ ಸೆನ್ಸ್ ಇದು ನಿಮಗೆ 6 to 7 hours ಸ್ಟೇ ಮಾಡುತ್ತೆ. ಬಟ್ ಒಂದು ಡ್ರಾಬ್ಯಾಕ್ ಏನಂದರೆ ಆಫ್ಟರ್ ಸಮ್ ಟೈಮ್ಸ್ ಇಲ್ಲಿ ಒಳಗಡೆ ಫುಲ್ ವೈಟ್ ಆಗ್ತಾ ಬರುತ್ತೆ, ಅಂದರೆ ಈ ಕಲರ್ ಹೋಗ್ತಾ ಬರುತ್ತೆ. ದಟ್ ಈಸ್ ಅ ಒನ್ ಡ್ರಾಬ್ಯಾಕ್ ಐ ಹ್ಯಾವ್. ಅಪಾರ್ಟ್ ದಟ್ ಇಟ್ಸ್ ವೆರಿ ಗುಡ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಆಲ್ಸೋ ಪರ್ಸ್ನಲಿ ನಾನು ಬ್ಯೂಟಿ ವ್ಲಾಗರ್ ಅಲ್ಲ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಲ್ ಹಾಕಿದ್ದೆ ಯಾವ ಥರ ವಿಡಿಯೋಸ್ ಬೇಕು ನಿಮ್ಗೆ ಯೂಟ್ಯೂಬಲ್ಲಿ ಅಂತ. ಬೇಸಿಕಲಿ ಐ ಆಮ್ ಎ ಲೈಫ್ ಸ್ಟೈಲ್ ವ್ಲಾಗರ್. ಸೊ ಅವಾಗ ನೀವು ಜಾಸ್ತಿ ಜನ ಸೆಲೆಕ್ಟ್ ಮಾಡಿರೋ ವಿಡಿಯೋಸ್ ಆಗಿತ್ತು ಬ್ಯೂಟಿ ಆರ್ ಫ್ಯಾಷನ್ ಆರ್ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳ್ಬಿಡು. ಸೊ ನಾನು ಇನ್ನೂ ಕಲ್ತ್ಕೋತಾ ಇದ್ದೀನಿ. ನನಗೆ ಫುಲ್ ಪ್ರೊಫೆಷ್ನಲ್ ಆಗಿದ್ರಲ್ಲಿ ಹಿಂಗಿದೆ ಇದನ್ನು ಹಚ್ಕೊಳ್ಳಿ ಅಂತೆಲ್ಲ ಹೇಳಕ್ಕೆ ಬರಲ್ಲ ಗೈಸ್. ಐ ಆಮ್ ಸ್ಟಿಲ್ ಲರ್ನಿಂಗ್. ಸೊ ವಿಡಿಯೋ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿ ನನಗೆ ಯೂಸ್ಫುಲ್ ಆಗಿರೋದು, ನನಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ಸಿರೋದು, ನಾನು ಮಾಡಿರೋ ಟ್ರಯಲ್ ಆ್ಯಂಡ್ ಎರರ್ ಏನಾದರೂ ಸಕ್ಸಸ್ ಆಗಿದ್ರೆ ಇಲ್ಲ ಫ್ಲಾಪ್ ಆಗಿದ್ರೆ ಆ ಥರದ್ದು ಏನಾದರೂ ಬ್ಯೂಟಿ ರಿಲೇಟೆಡ್ ಐಟಮ್ಸ್ ನಾನು ಫಾರ್ ಶೋರ್ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ದಟ್ ನಿಮಗೂ ಹೆಲ್ಪ್ಫುಲ್ ಆಗಲಿ ಅಂತ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಪ್ರೆಸ್ ಆನ್ ದ ಬೆಲ್ ಐಕನ್ so that you'll get notified whenever I'll upload a new videos. Thank you for watching guys. Love you all. Mwah.